ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಸರಣಿಯ ಅಂತಿಮ 5ನೇ ಟಿ20 ಪಂದ್ಯ ಸಂಜೆ 7 ಗಂಟೆಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 4ನೇ ಪಂದ್ಯ ಮಂಜಿನಿಂದ ರದ್ದಾದ ಕಾರಣ ಟೀಂ ಇಂಡಿಯಾ ಕೊನೆಯ ಪಂದ್ಯವನ್ನ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳೋಕೆ ನೋಡ್ತಾ ಇದೆ. ಇನ್ನು ದಕ್ಷಿಣ ಆಫ್ರಿಕಾ ತಂಡ ಕೊನೆಯ ಪಂದ್ಯವನ್ನ ಗೆದ್ರೆ ಸರಣಿ ಸಮಬಲದಲ್ಲಿ ಕೊನೆಗೊಳ್ಳಲಿದೆ. ವೈಯಕ್ತಿಕ ಕಾರಣ ನೀಡಿ ಧರ್ಮಶಾಲಾದಲ್ಲಿ ನಡೆದಿದ್ದ 3ನೇ ಪಂದ್ಯದಿಂದ ಹೊರಗುಳಿದಿದ್ದ ಜಸ್ಪ್ರೀತ್ ಬುಮ್ರಾ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಬುಮ್ರಾ ಅವರ ಅಲಭ್ಯತೆಯಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ದ ಹರ್ಷಿತ್ ರಾಣಾ ಮಿಂಚಿನ ಪ್ರದರ್ಶನ ನೀಡಿದ್ರು. ಕಮ್ಬ್ಯಾಕ್ ಮಾಡಿರುವಂತಹ ಬುಮ್ರಾಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ನೀಡಬೇಕಾ ಅನ್ನುವಂತ ಚರ್ಚೆ ನಡೀತಾ ಇದೆ. ಹಾಗೆ 4ನೇ ಟಿ20 ಪಂದ್ಯಕ್ಕೂ ಮುನ್ನ ಗಾಯಗೊಂಡಿದ್ದ ಗಿಲ್ 5ನೇ ಪಂದ್ಯಕ್ಕೂ ಕೂಡ ಅಲಭ್ಯವಾಗಲಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಟಾಸ್ ಮಾಡೋಕೆ ಮೈದಾನಕ್ಕೆ ಇಳಿತಲೇ ದಾಖಲೆಯ ಪುಟಕ್ಕೆ ಎಂಟ್ರಿ ಕೊಡ್ತಾರೆ. ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ 5ನೇ ಟಿ20 ಪಂದ್ಯ ಸೂರ್ಯಕುಮಾರ್ ಯಾದವ್ ಅವರ ಪಾಲಿಗೆ 99ನೇ ಟಿ20 ಪಂದ್ಯವಾಗಲಿದೆ. ಈ ಮೂಲಕ 98 ಪಂದ್ಯಗಳನ್ನಾಡಿದ್ದ ಮಹೇಂದ್ರ ಸಿಂಗ್ ಧೋನಿ ಅವರ ದಾಖಲೆಯನ್ನು ಅಳಿಸಿ ಹಾಕಲಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ನಲ್ಲಿ ಹರಿಯಾಣವನ್ನ ಸೋಲಿಸುವ ಮೂಲಕ ಜಾರ್ಖಂಡ್ ತನ್ನ ಚೊಚ್ಚಲ ಟಿ20 ಟೂರ್ನಿಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಎರಡೂ ತಂಡಗಳು ಮೊದಲ ಬಾರಿಗೆ ಟೂರ್ನಿಯ ಫೈನಲ್ ತಲುಪಿದ್ವು. ಆದರೆ ಜಾರ್ಖಂಡ್ ತಂಡ 69 ರನ್ಗಳಿಂದ ಗೆದ್ದಿದೆ. ಸ್ಫೋಟಕ ಶತಕ ಬಾರಿಸಿದ ನಾಯಕ ಇಶಾನ್ ಕಿಶನ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಭಾರತದ ಸ್ಟಾರ್ ಲೆಗ್ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾದಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಚಹಲ್ ಪೋಸ್ಟ್ ಹಾಕಿ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾನು ಡೆಂಗ್ಯೂ ಹಾಗೆ ಚಿಕನ್ ಗುನ್ಯಾದಿಂದ ಬಳಲ್ತಾ ಇದ್ದೇನೆ. ಇದು ನನ್ನ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ ಎಂದು ಬರ್ಕೊಂಡಿದ್ದಾರೆ. ಹೀಗಾಗಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಹರಿಯಾಣ ಪರ ಚಹಲ್ ಆಡಿರಲಿಲ್ಲ. IPL 2026ರ ಮಿನಿ ಹರಾಜಿನಲ್ಲಿ ಡೆವಾನ್ ಕಾನ್ವೆ ಮಾರಾಟವಾಗಲಿಲ್ಲ. CSK ತಂಡ ಬಿಡುಗಡೆಗೊಳಿಸಿದ್ದ ಕಾನ್ವೆ ಅವರನ್ನ ಯಾವುದೇ ಫ್ರಾಂಚೈಸಿ ಖರೀದಿ ಮಾಡಲಿಲ್ಲ. ಆದರೆ ಹರಾಜು ಮುಗಿದ 2 ದಿನಗಳ ಬಳಿಕ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಶತಕ ಬಾರಿಸಿ ಅಬ್ಬರಿಸಿದ್ದಾರೆ. ಇದು ಅವರ 6ನೇ ಟೆಸ್ಟ್ ಶತಕವಾಗಿದ್ದು ಹರಾಜಿನಲ್ಲಿ ತಮಗೆ ಸಿಕ್ಕ ಅವಮಾನಕ್ಕೆ ಬ್ಯಾಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಈಗ ಕೋಚ್ ಎನ್ನುವಂತ ಪದ ಹಳೆಯ ಸಾಮಾನ್ಯ ಪದವಾಗಿದೆ. ಗೌತಮ್ ಗಂಭೀರ್ ಕೋಚ್ ಆಗೋಕೆ ಸಾಧ್ಯವಿಲ್ಲ. ಅವರು ತಂಡದ ಮ್ಯಾನೇಜರ್ ಆಗಬಹುದು ಅಂತ ಕಪಿಲ್ ದೇವ್ ಹೇಳಿದ್ದಾರೆ. ನಾಯಕ ಅಥವಾ ಕೋಚ್ಗೆ ಮ್ಯಾನೇಜರ್ ಆಗುವುದು ಪ್ರಾಥಮಿಕ ಜವಾಬ್ದಾರಿ. ಆಟಗಾರರಿಗೆ ವಿಶೇಷವಾಗಿ ಫಾರ್ಮ್ಗಾಗಿ ಹೆಣಗಾಡ್ತಾ ಇರುವಂತವರಿಗೆ ಸಾಂತ್ವನ ಹಾಗೆ ಆತ್ಮವಿಶ್ವಾಸವನ್ನು ಒದಗಿಸಬೇಕು ಎಂದಿದ್ದಾರೆ ಕಪಿಲ್ ದೇವ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಮತ್ತು ಕ್ರಿಕೆಟ್ ಪಂದ್ಯಗಳ ಆಯೋಜನೆಗೆ ಕೊನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗೃಹ ಇಲಾಖೆ ಸೂಚನೆ ಮೇರೆಗೆ ಬೆಂಗಳೂರು ಪೊಲೀಸರು 17 ಅಂಶಗಳ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಪ್ರವೇಶ ದ್ವಾರ ಸುಧಾರಣೆ, ಪಾರ್ಕಿಂಗ್ ವ್ಯವಸ್ಥೆ, ಪ್ರೇಕ್ಷಕರ ಸಾಲುಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಸೇರಿದಂತೆ ಹಲವು ಬದಲಾವಣೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಮಾರ್ಚ್ ವೇಳೆಗೆ ಸಿವಿಲ್ ಕಾಮಗಾರಿಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಇದ್ದು IPL ನಡೆಯೋದು ಕೂಡ ಪಕ್ಕಾ ಆಗಿದೆ. ಆಸ್ಟ್ರೇಲಿಯಾ ಹಾಗೆ ಇಂಗ್ಲೆಂಡ್ ತಂಡಗಳ ನಡುವಿನ ಆಶೀಸ್ ಟ್ರೋಫಿ ಟೆಸ್ಟ್ ಸರಣಿಯ 3ನೇ ಪಂದ್ಯದ ವೇಳೆ ಬೆನ್ ಸ್ಟೋಕ್ಸ್ ಅಪಾಯದಿಂದ ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ಆಸ್ಟ್ರೇಲಿಯಾ ವೇಗಿ ಮಿಚೆಲ್ ಸ್ಟಾರ್ಕ್ ಮಾರಕ ಬೌನ್ಸರ್ ಅನ್ನು ಸಮರ್ಥವಾಗಿ ಎದುರಿಸುವಲ್ಲಿ ಬೆನ್ ಸ್ಟೋಕ್ಸ್ ವಿಫಲರಾದರು. ಆಗ ಬೆನ್ ಸ್ಟೋಕ್ಸ್ ಆ ಚೆಂಡನ್ನ ಹೆಲ್ಮೆಟ್ನ ಹಿಂಭಾಗಕ್ಕೆ ತಗುಲಿಸಿಕೊಂಡಿದ್ದಾರೆ. ಆದರೆ ಹೆಲ್ಮೆಟ್ ಇದ್ದಿದ್ರಿಂದ ಸೇಫ್ ಆಗಿದ್ದಾರೆ. ಸೌರವ್ ಗಂಗೂಲಿ ಕೋಲ್ಕತಾದ ಅರ್ಜೆಂಟೈನಾ ಫ್ಯಾನ್ ಕ್ಲಬ್ನ ಅಧ್ಯಕ್ಷ ಉತ್ತಮ್ ಸಹಾ ವಿರುದ್ಧ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಲಿಯೋನೆಲ್ ಮೆಸ್ಸಿ ಬಂದಾಗ ಕ್ರೀಡಾಂಗಣದಲ್ಲಿ ಆದಂಥ ಘಟನೆಯಲ್ಲಿ ಉದ್ದೇಶಪೂರ್ವಕವಾಗಿ ತಮ್ಮನ್ನ ಸಿಲುಕಿಸಿದ್ದಾರೆ. ಘಟನೆ ನಡೆಯುವ ಮುಂಚೆಯೇ ನಾನು ಅಲ್ಲಿಂದ ಹೋಗಿದ್ದೇನೆ. ಲಿಯೋನೆಲ್ ಮೆಸ್ಸಿ ಅವರ ಕಾರ್ಯಕ್ರಮಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ದಾದಾ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.